ಹಾಯ್ ಹಲೋ ಗುಡ್ ಈವ್ನಿಂಗ್ ಎವ್ರಿವನ್. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲು ನೀವು ಈ ವಿಡಿಯೋ ನಿಮಗೆ ಬೇಗ ತಲುಪಬೇಕು ಅಥವಾ ಈಗ ನೆಕ್ಸ್ಟ್ ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಗ ತಲುಪಬೇಕಂದ್ರೆ ನೀವು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ನ ಆನ್ ಮಾಡಿ. ಹೀಗೆ ಮಾಡೋದ್ರಿಂದ ನಿಮಗೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳು ಬೇಗ ನಿಮಗೆ ರೀಚ್ ಆಗ್ತವೆ. ಸೊ ಈಗ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಒನ್, UGC ನೆಟ್. ಸೊ ಎಲ್ಲರಿಗೂ ಒಂದು ಆಸೆ ಇರುತ್ತೆ UGC ನೆಟ್ನ ಪಾಸ್ ಮಾಡಿ ನಾವು ಕೂಡ ಪ್ರೊಫೆಸರ್ ಆಗ್ಬೋದು, ಲೆಕ್ಚರರ್ ಆಗ್ಬೋದು, ಅಥವಾ ನಾವು ಟೀಚಿಂಗ್ ಫೀಲ್ಡಿಗೆ ಹೋಗೋಣ ಅಂತ ಎಲ್ಲರೂ ಒಂದು ಗೋಲ್ನ ಇಟ್ಕೊಂಡಿರ್ತಾರೆ. ಸೊ ಅದೇ ರೀತಿ UGC ನೆಟ್ನ ಪಾಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಆ UGC ನೆಟ್ ಅನ್ನೋ ವರ್ಡ್ನಲ್ಲೇ ಆ ಒಂದು ಎಕ್ಸ್ಪ್ಲನೇಷನ್ ಇದೆ. ಅಂಡರ್ ಗ್ರ್ಯಾಜುಯೇಷನ್ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್. ಸೊ ಒಂದು ಅಂಡರ್ ಗ್ರ್ಯಾಜುಯೇಷನ್ನಲ್ಲಿ ನಾವು ಡಿಗ್ರಿಯಲ್ಲಿ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗಿರ್ಬೋದು, PUCಯಲ್ಲಿ ಲೆಕ್ಚರರ್ ಆಗಿರ್ಬೋದು ಹೋಗಬೇಕಾದ್ರೆ ನಮಗೆ ಈ ಒಂದು ನೆಟ್ ಅಥವಾ ಸೆಟ್ನ ಪಾಸ್ ಮಾಡಬೇಕಾಗುತ್ತೆ. ಸೊ ಈಗ UGC ನೆಟ್ ಕಾಲ್ಫಾರ್ಮ್ ಆಗಿದೆ ಅಲ್ವಾ? ಸೊ ಅದರ ಪ್ರಕಾರ ಎಲ್ಲರೂ ಓದೋ ರೀತಿಯಲ್ಲಿ ನಾವು ಓದಿದರೆ ಪಾಸ್ ಆಗ್ತೀವಾ? ಡೌಟ್. ಸೊ ನಾವು ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿಕ್ನ ಯೂಸ್ ಮಾಡೋದ್ರ ಮೂಲಕ ಮಾಡಿಕೊಂಡು ಓದಬೇಕಾಗತ್ತೆ. ಫಸ್ಟ್ ನೀವು ನೋಡೋದಾದರೆ ಸಿಲೆಬಸ್ನ ಇವತ್ತಿನ ಅವಧಿಯಲ್ಲಿ ಸಿಲೆಬಸ್ನ ನೋಡ್ತಾ ಹೋಗೋಣ. UGC ನೆಟ್. ಸೊ ಮೊದಲನೇದಾಗಿ ನಾನು ಪೇಪರ್ 2 ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ಪೇಪರ್ 1 ಬಗ್ಗೆ, ಸೊ ಈ ಪೇಪರ್ 2 ಕಂಪ್ಲೀಟ್ ಆದಮೇಲೆ ಪೇಪರ್ 1 ಬಗ್ಗೆ ನಾನು ಹೇಳ್ಬೋದು. ಸೊ ಪೇಪರ್ 2ನಲ್ಲಿ ಓನ್ಲಿ 10 ಯೂನಿಟ್ಸ್, ಪ್ರತಿಯೊಂದು ಯೂನಿಟ್ಸಿಗೆ 20 ಈಚ್ ಮಾರ್ಕ್ಸ್ನ ನೀವು ಡಿವೈಡ್ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನೋಡೋದಾದರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಸೊ ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈ ಒಂದು ಟಾಪಿಕ್ನಲ್ಲಿ ನೀವು ಈ ಒಂದು ಟಾಪಿಕ್ನಲ್ಲಿ ನೋಡೋದಾದರೆ ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಈ ಒಂದು ಟಾಪಿಕ್ನಲ್ಲಿ ನೀವು ಯಾವ ಒಂದು ಕಾನ್ಸೆಪ್ಟನ್ನ ಓದಬೇಕು. ಸೊ ಯಾವುದನ್ನು ಓದೋದ್ರಿಂದ ಮೇನ್ ಇಂಪಾರ್ಟೆಂಟ್ ಆಗಿರುವ ಒಂದು ಟಾಪಿಕ್ಗಳನ್ನು ಮಾತ್ರ ನಾನು ಒಂದು ಎಕ್ಸ್ಪ್ಲೇನ್ನ ಮಾಡ್ತೀನಿ. ಅದ್ರ ಬಗ್ಗೆ ನಾನು ವೀಡಿಯೋಸ್ ಕಂಟಿನ್ಯೂ ಆಗಿ ನೀವು ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಇದರಲ್ಲಿ ನೀವು ನೋಡಬೇಕಾಗಿದ್ದು ಮುಂದೆ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಎಕನಾಮಿಕ್, ರೂಲ್ ಆಫ್ ಗೌರ್ಮೆಂಟ್ ಇನ್ ಬಿಸ್ನೆಸ್. ಸೊ ಈ ಒಂದು ಕಾನ್ಸೆಪ್ಟ್ನ ಅಂದರೆ ಕಾನ್ಸೆಪ್ಟ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಬಿಸ್ನೆಸ್ ಎನ್ವೈರ್ಮೆಂಟ್, ಎಕನಾಮಿಕ್ ಸಿಸ್ಟಮ್, ಎಕನಾಮಿಕ್ ಪಾಲಿಸೀಸ್, ಪೊಲಿಟಿಕಲ್ ಎನ್ವೈರ್ಮೆಂಟ್, ರೂಲ್ ಆಫ್ ಗೌರ್ಮೆಂಟ್ ಇನ್ ಬಿಸ್ನೆಸ್ ಈ ಒಂದು ಕಾನ್ಸೆಪ್ಟ್ಗಳನ್ನು, ಲೀಗಲ್ ಎನ್ವೈರ್ಮೆಂಟ್ ಆಗಿರ್ಬೋದು. ಸೊ ಇದರಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ ಮತ್ತು ಸೋಷಿಯೋ ಕಲ್ಚರಲ್ ಫ್ಯಾಕ್ಟರ್ಸ್. ನೀವು ನೀವು ಓದಬೇಕಾಗಿದ್ದು ಯಾವುದಪ್ಪ ಅಂತಂದರೆ ಕಾನ್ಸೆಪ್ಟ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ನೆಕ್ಸ್ಟ್ ಎಕನಾಮಿಕ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ನೆಕ್ಸ್ಟ್ ಸಿಸ್ಟಮ್ ಆಫ್ ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ಫಿಸಿಕಲ್ ಪಾಲಿಸೀಸ್, ನೆಕ್ಸ್ಟ್ ಒನ್ ರೂಲ್ ಆಫ್ ಎಕನಾಮಿಕ್ ಗೌರ್ಮೆಂಟ್ ಆ್ಯಂಡ್ ಲೀಗಲ್ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್. ನೆಕ್ಸ್ಟ್ ನೋಡೋದಾದರೆ ಫಾರಿನ್ ಟ್ರೇಡ್. ಈ ಫಾರಿನ್ ಟ್ರೇಡ್ನಲ್ಲಿ ಸ್ಕೋಪ್ಯಾಡ, ನೆಕ್ಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನೋಡ್ಬೋದು, FDI. ಸೊ ಈ ಒಂದು ಪಾಯಿಂಟ್ಸ್ನ ನೋಡ್ಕೋಬೇಕು. ನೆಕ್ಸ್ಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ನೀವು MCOMನಲ್ಲಿ ಸ್ಟಡಿ ಮಾಡ್ತಾ ಇರ್ತೀರ. ಸೊ ನೆಕ್ಸ್ಟ್ ಒನ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ ವರ್ಲ್ಡ್, IFM, ವರ್ಲ್ಡ್ ಬ್ಯಾಂಕ್. ಸೊ ಇದೊಂದು ಕಾನ್ಸೆಪ್ಟನ್ನ ನೋಡಬೇಕು, ಇದನ್ನು ಓದ್ತಾ ಇರ್ತೀರ. ಈ ಒಂದು ಸ್ಟಾರ್ಟಿಂಗ್ ಒಂದೇ ಕಾನ್ಸೆಪ್ಟ್ನಲ್ಲಿ ಬಿಸ್ನೆಸ್ ಆ್ಯಂಡ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ನಲ್ಲಿ ಈ ಒಂದು ಕಾನ್ಸೆಪ್ಟ್ಗಳನ್ನು ನಾವು ಸ್ಟಡಿ ಮಾಡ್ಬೋದು. ಯಾಕಂದರೆ ಇವು ಇಂಪಾರ್ಟೆಂಟ್ಸ್ ಇದ್ದಾವೆ ಪ್ರತಿ ಸಲನೂ. ಸೊ ಬಿಸ್ನೆಸ್ ಕಾನ್ಸೆಪ್ಟ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್, ಎಕನಾಮಿಕ್ ಸಿಸ್ಟಮ್, ಪಾಲಿಸೀಸ್, ಮಾನಿಟರಿ ಪಾಲಿಸೀಸ್ ಈ ಒಂದು ಬೇಸ್ ಮೇಲ್ಗಡೆ ಪ್ರತಿ ವರ್ಷವೂ 2 ಕ್ವಶನ್ ಅರೈಸ್ ಆಗೇ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೇಲೂ ಕೂಡ 1 ಕ್ವಶನ್ ಕಂಪಲ್ಸರಿ ಆಗಿ ಕೇಳಾಗತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಆಡಿಟಿಂಗ್ ಆ್ಯಂಡ್ ಅಕೌಂಟಿಂಗ್. ಸೊ ಆಡಿಟಿಂಗ್ ಆ್ಯಂಡ್ ಅಕೌಂಟಿಂಗ್ ಒಳಗೆ ನೀವು ಮೊದಲನೇದಾಗಿ ನೋಡಬೇಕಾಗಿದ್ದು ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ನೆಕ್ಸ್ಟ್ ಯೂನಿಟ್ ನೋಡೋದಾದರೆ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಸೊ ಈ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ನಲ್ಲಿ ಸ್ಟಾರ್ಟಿಂಗ್ ಆಗಿ 4 ಅಥವಾ 5 ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ. ಅದರಲ್ಲಿ ಮೊದಲನೇದಾಗಿ ನೀವು ನೋಡೋದಾದರೆ ಅದು ಯಾವುದಪ್ಪ ಅಂತಂದರೆ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕಾನ್ಸೆಪ್ಟ್ ಆ್ಯಂಡ್ ಪಸ್ಟ್ಲೇಟ್. ಈ ಒಂದನೇ ಅಕೌಂಟಿಂಗ್ ಏನಿದೆ ಅಲ್ವಾ, ಇದರ ಮೇಲೆ 1 ಕ್ವಶನ್ ಅರೈಸ್ ಆಗುತ್ತೆ. ಎರಡನೇದಾಗಿ ಪಾರ್ಟ್ನರ್ಶಿಪ್ ಅಕೌಂಟ್.
ಸೊ ಪಾರ್ಟ್ನರ್ಶಿಪ್ ಅಕೌಂಟ್ ನೋಡಿರ್ತೀರ, ಅದು 12th ಆಗಿರ್ಬೋದು, ಡಿಗ್ರಿಯಲ್ಲಾಗಿರ್ಬೋದು, ನಮ್ಮ ಎಮ್.ಕಾಮ್ನಲ್ಲಿ ಕೂಡ ಪಾರ್ಟ್ನರ್ಶಿಪ್ ಅಕೌಂಟ್ ಬಗ್ಗೆ ನಾವು ಸ್ಟಡಿ ಮಾಡಿರ್ತೀವಿ. ಅದ್ರ ಮೇಲೆ ಪಾರ್ಟ್ನರ್ಶಿಪ್ ಅಕೌಂಟ್ನಲ್ಲಿ ಅಡ್ಮಿಷನ್ ಆಗಿರ್ಬೋದು, ರಿಟೈರ್ಮೆಂಟ್, ಡೆತ್ ಆದಾಗ, ಡಿಸಾಲ್ಯೂಷನ್ ಆ್ಯಂಡ್ ಇನ್ಸಾಲ್ವೆನ್ಸಿ, ಪಾರ್ಟ್ನರ್ಶಿಪ್ ಫರ್ಮ್, ಇವನ್ನೆಲ್ಲ ನಾವೇನು ಮಾಡ್ತಾರೆ ಸ್ಟಡಿನ ಮಾಡಬೇಕು. ಇದ್ರ ಮೇಲೆ ನಮಗೆ ಒಂದು ಕ್ವಶನ್ ಅರೈಸ್ ಆಗೇ ಆಗುತ್ತೆ. ಈ ನೆಕ್ಸ್ಟ್ ನೋಡೋದಾದರೆ ಕಾರ್ಪೊರೇಟ್ ಅಕೌಂಟಿಂಗ್ ಆ್ಯಂಡ್ ಇಶ್ಯೂಸ್ ಫಾರ್ ಫ್ಯೂಚರ್ ಆ್ಯಂಡ್ ರೀ ಇಶ್ಯೂಸ್ ಆಫ್ ಶೇರ್ಸ್ ಆ್ಯಂಡ್ ಲಿಕ್ವಿಡೇಷನ್ ಆಫ್, ಇದ್ರ ಮೇಲೆ ನಮಗೇನಾಗುತ್ತೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ನೆಕ್ಸ್ಟ್ ಇಂಡಿಯನ್ ಅಕೌಂಟಿಂಗ್. ಸೊ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ನಮ್ಮ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನು ಇದಾವಲ್ವ, ಸೊ ಈ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇಲೆ ನಮಗೆ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಅರೈಸ್ ಆಗುತ್ತೆ. ಆದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇಲ್ಲಿ ಅವರು ಆಪ್ಷನ್ ಕೊಟ್ಟಿಲ್ಲ. ಸೊ ನೀವು ನೋಡೋದಾದರೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೀವು ನೋಡಬೇಕು. ಇಲ್ಲೈತೆ ನೋಡಿರಿ, ಆಡಿಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್. ಸೊ ಆಡಿಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ರಿಪೋರ್ಟ್ಸ್. ಸೊ ಇದ್ರ ಮೇಲೆ ನಾವು ನೋಡ್ಕೋಬೇಕಾಗತ್ತೆ. ಇಲ್ಲಿದೆ ಅಲ್ವಾ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ IFRS. ಸೊ ಇದ್ರ ಮೇಲೆ ನೋಡಬೇಕಾಗತ್ತೆ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್, ಲಯಬಿಲಿಟೀಸ್. ಸೊ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆ್ಯಂಡ್ ಅನಲೈಸಸ್. ಇದರಲ್ಲಿ ಕರೆಂಟ್ ಅಸೆಟ್ಸ್, ಲಯಬಿಲಿಟೀಸ್ ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಈ ಬೇಸ್ ಮೇಲ್ಗಡೆ ನಮಗೆ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಅರೈಸ್ ಆಗುತ್ತೆ. ಸೊ ಇದು ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್ ಮೇಲೆ. ಇನ್ ಥರ್ಡ್ ಯೂನಿಟ್ಸ್ ನೋಡೋದಾದರೆ ಸೊ ಬಿಸ್ನೆಸ್ ಎಕನಾಮಿಕ್. ಸೊ ಈ ಬಿಸ್ನೆಸ್ ಎಕನಾಮಿಕ್ನಲ್ಲಿ ಮೊದಲನೇದಾಗಿ 5 ಕಾನ್ಸೆಪ್ಟ್. ಸೊ 5 ಕಾನ್ಸೆಪ್ಟನ್ನ ನಾವು ಇಂಪಾರ್ಟೆಂಟಾಗಿ ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಸೊ 5 ಕಾನ್ಸೆಪ್ಟ್. ಆ 5 ಕಾನ್ಸೆಪ್ಟ್ ಯಾವಪ್ಪ ಅಂತಂದರೆ ಫಸ್ಟ್ನೇದಾಗಿ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್. ಸೊ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ ಆಲ್ರೆಡಿ ನೀವು ಬಿಸ್ನೆಸ್ ಅಂದರೆ ಏನಂತ ಕಲ್ತಿರ್ತೀರ. ನೆಕ್ಸ್ಟ್ ಒನ್ ಎಕನಾಮಿಕ್ಸ್. ಸೊ ಸಪ್ರೇಟಾಗಿ ನಾವು ಸ್ಟಡಿ ಮಾಡೋದ್ರ ಮೂಲಕ ನೀವು ಈಸಿಯಾಗಿ ಅನಲೈಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬರೋದು ಡಿಮ್ಯಾಂಡ್ ಅನಲೈಸಸ್. ಸೊ ಡಿಮ್ಯಾಂಡ್ ಅನಲೈಸಸ್. ಸೊ ಡಿಮ್ಯಾಂಡ್ ಅನಲೈಸಸ್ ನಾವು ಡಿಗ್ರಿಯಲ್ಲಾಗಿ ಎಮ್.ಕಾಮ್ನಲ್ಲಿ ಸ್ಟಡಿ ಮಾಡಿರ್ತೀವಿ. ಸೊ ಇದ್ರ ಮೇಲೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಅರೈಸ್ ಆಗುತ್ತೆ. ಅಂದರೆ ಲಾ ಆಫ್ ಡಿಮ್ಯಾಂಡ್ ಆಗಿರ್ಬೋದು, ಎಲಾಸ್ಟಿಕ್ ಆಫ್ ಡಿಮ್ಯಾಂಡ್, ಮೆಜರ್ಮೆಂಟ್ ಆಫ್ ಡಿಮ್ಯಾಂಡ್ ರಿಲೇಷನ್ಶಿಪ್ ಬಿಟ್ವೀನ್ ದ AR ಆ್ಯಂಡ್ HR ಮೇಲೆ ಆಗಿರ್ತದೆ, MR ಮೇಲೆ. ಇದ್ರ ಮೇಲೆ ಒಂದು ಕ್ವಶನ್ ಅರೈಸ್ ಆಗುತ್ತೆ. ನೆಕ್ಸ್ಟ್ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್. ಈ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ ಮೇಲ್ಗಡೆ ಲಾ ಆಫ್ ರಿಟರ್ನ್ ಆಫ್ ಸ್ಕೇಲ್, ಇದ್ರ ಮೇಲ್ಗಡೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಅರೈಸ್ ಆಗುತ್ತೆ. ನೆಕ್ಸ್ಟ್ ಥಿಯರಿ ಆಫ್ ಕಾಸ್ಟ್, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ಕರ್ವ್. ಈ ಥಿಯರಿ ಆಫ್ ಕಾಸ್ಟ್, ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ಕರ್ವ್, ಇದನ್ನು ನಾವು ಎಮ್.ಕಾಮ್ನಲ್ಲಿ 3rd ಸಮ್ನಲ್ಲಿ ಸ್ಟಡಿ ಮಾಡಿರ್ತೀವಿ. ಈಗ ಯಾರು ಸ್ಟಡಿ ಮಾಡ್ತಾ ಇದ್ದೀರಲ್ವ ಅವರಿಗೆ UGC ನೆಟ್ ಪಾಸ್ ಆಗೋದು ಅತೀ ಸುಲಭವಾದ ಕೆಲಸ. ಯಾಕಂದರೆ ಥಿಯರಿ ಆಫ್ ಕಾಸ್ಟ್ ನಾವು ಆಲ್ಮೋಸ್ಟ್ ಎಲ್ಲವನ್ನು ನಾವು ಏನು ಮಾಡಿರ್ತೀವಿ ಹೇಳ್ರಿ, ನಾವು ಎಮ್.ಕಾಮ್ನಲ್ಲಿ ಸ್ಟಡಿ ಮಾಡ್ತಾನೆ ಓದಿರ್ತೀವಿ. ಆದರೆ ಕರೆಕ್ಟಾಗಿ ಅದನ್ನು ಕುಂತು ನಾವು ಸ್ಟಡಿ ಮಾಡಿರಲ್ಲ. ಇಲ್ಲಿ ಪ್ರೈಸ್ ಡಿಟರ್ಮಿನೇಷನ್ಸ್ ಅಂಡರ್ ದ ಓಲ್ಗೋಪೊಲಿ ಪ್ರೈಸ್ ಲೀಡರ್ಶಿಪ್ ಮಾಡೆಲ್, ಮೊನೊಪೊಲಿ ಪ್ರೈಸ್ ಡಿಸ್ಕ್ರಿಮಿನೇಷನ್ ಆ್ಯಂಡ್ ಪರ್ಫೆಕ್ಟ್ ಕಾಂಪಿಟೇಷನ್, ಇದನ್ನು ನಾವು 3rd ಸಮ್ನಲ್ಲಿ ಎಮ್.ಕಾಮ್ನಲ್ಲಿ ಸ್ಟಡಿ ಮಾಡಿರ್ತೀವಿ. ಇದನ್ನು ಒಂದು ಸಲ ನಾವು ರಿವಿಷನ್ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಬರೋದು ಬಿಸ್ನೆಸ್ ಫೈನಾನ್ಸ್. ಸೊ ಈ ಬಿಸ್ನೆಸ್ ಫೈನಾನ್ಸ್ನಲ್ಲಿ 4 ಕಾನ್ಸೆಪ್ಟ್ ಮೊದಲನೇದಾಗಿ ಭಾಳ ಇಂಪಾರ್ಟೆಂಟ್. ಅವನ್ನು ಸ್ಟಡಿ ಮಾಡಿ ಆದಮೇಲೆ ಉಳಿಕಿರುವಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ನೀವು ಸ್ಟಡಿ ಮಾಡ್ಬೋದು. ಒಂದನೇದಾಗಿ ಯಾವುದು, ದ ಸ್ಕೋಪ್ ಆ್ಯಂಡ್ ಸೋರ್ಸಸ್ ಆಫ್ ಫೈನಾನ್ಸ್. ಈ ಸ್ಕೋಪ್ ಆಫ್ ಸೋರ್ಸಸ್ ಆ್ಯಂಡ್ ಫೈನಾನ್ಸ್ ಅಂದರೆ ನೀವು ಫೈನಾನ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಸೊ ಅನ್ನೋದು ಮೇನ್ ಕಾನ್ಸೆಪ್ಟ್. ಸೆಕೆಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್. ಸೊ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ನಲ್ಲಿ ಟ್ರೆಡಿಷ್ನಲ್ ಸ್ಟ್ರಕ್ಚರ್ ಆಗಿರ್ಬೋದು, ಮಾಡರ್ನ್ ಸ್ಟ್ರಕ್ಚರ್ಸ್ ಆಗಿರ್ಬೋದು, ಅದರ ಬಗ್ಗೆ ಸ್ಟಡಿ ಮಾಡಬೇಕು. ನೆಕ್ಸ್ಟ್ ಅನ್ಬೋದು ಕ್ಯಾಪಿಟಲ್ ಬಜೆಟಿಂಗ್ ಆ್ಯಂಡ್ ಡಿಸಿಷನ್. ಸೊ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಯಾಪಿಟಲ್ ಬಜೆಟಿಂಗ್ ಆ್ಯಂಡ್ ಡಿಸಿಷನ್. ಇದನ್ನು ನಾನು 2-3 ಸಲ ಡಾರ್ಕ್ ಮಾಡ್ತಾಯಿದ್ದೀನಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ ಯಾಕೆ ಅಂತಂದರೆ ಇದು 2024 ಈಗ ರೀಸೆಂಟಾಗಿ ಒಂದು ಎಕ್ಸಾಮ್ ನಡೀತಲ್ವ, UGC ನೆಟ್ ಎಕ್ಸಾಮ್ ನಡೆದಾಗ ಅದರಲ್ಲಿ 1 to 2 ಕ್ವಶನ್ ಈ ಒಂದು ಕಾನ್ಸೆಪ್ಟ್ ಮೇಲೆ ಅರೈಸ್ ಆಗಿದೆ. ನೆಕ್ಸ್ಟ್ ಒಂದು ಬರೋದು ಫಾರಿನ್ ಎಕ್ಸ್ಚೇಂಜ್. ಯಾವುದು, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಸೊ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ನಾವು ಆಲ್ರೆಡಿ 4th ಸಮ್ನಲ್ಲಿ ಎಮ್.ಕಾಮ್ 4th ಸಮ್ನಲ್ಲಿ ನಾವು ಸ್ಟಡಿ ಮಾಡ್ತಾ ಇರ್ತೀವಿ. ಈ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ನಲ್ಲಿ ನಾವು ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಆ್ಯಂಡ್ ಹೆಡ್ಜಿಂಗ್ ಟೆಕ್ನಿಕ್ಸ್. ಸೊ ಎಮ್.ಕಾಮ್ನಲ್ಲಿ 4th ಸಮ್ನಲ್ಲಿ ಸ್ಟಡಿ ಮಾಡ್ತಾ ಇರ್ತೀವಿ ಹೆಡ್ಜಿಂಗ್ ಟೆಕ್ನಿಕ್ಸ್ ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟನ್ನು. ಇದಾದಮೇಲೆ ಬರೋದು 5th ಯೂನಿಟ್. ಸೊ 5th ಯೂನಿಟ್ ಯಾವುದಪ್ಪ ಅಂತಂದರೆ ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್. ಸೊ ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ನಲ್ಲಿ
ಮೊದಲನೇದಾಗಿ ನೋಡೋದಾದರೆ ನೀವು ಯಾವುದಪ್ಪ ಅಂದರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. ಈ ಸೆಂಟ್ರಲ್ ಟೆಂಡೆನ್ಸಿ ಅಂತಂದರೆ ಮೀನ್ ಮೀಡಿಯನ್ ಮೋಡ್. ಸೊ ಆಲ್ಮೋಸ್ಟ್ ಆಗಿ ನಾವು ಥರ್ಡ್ ಸಮ್ನಲ್ಲಿ ನಾವು ಕಲ್ತಿರ್ತೀವಿ ಮೀನ್ ಮೀಡಿಯನ್ ಮೋಡ್. ಸೆಕೆಂಡ್ ಒನ್ ಕೋರ್ ರಿಲೇಷನ್ ಆ್ಯಂಡ್ ರಿಗ್ರೆಷನ್ ಟು ವೇರಿಯೇಬಲ್ಸ್. ಇದನ್ನು ಕೂಡ ನಾವು ಎಮ್.ಕಾಮ್ ಥರ್ಡ್ ಸಮ್ನಲ್ಲಿ ಕಲ್ತಿರ್ತೀವಿ. ನೆಕ್ಸ್ಟ್ ಒನ್ ಇನ್ ಪ್ರೊಬಾಬಿಲಿಟಿ ಇದು ಆಲ್ಸೋ ಕಾಲ್ಡ್ ನಾವು ಥರ್ಡ್ ಸಮ್ನಲ್ಲಿ ಕಲ್ತಿರ್ತೀವಿ. ನೆಕ್ಸ್ಟ್ ಒನ್ ರಿಸರ್ಚ್ ಆ್ಯಂಡ್ ಹೈಪೋಥಿಸಸ್ ಟೆಕ್ನಿಕ್ಸ್. ಸೊ ಇದನ್ನು ಕೂಡ ನಾವೇನು ಮಾಡ್ತೀವಿ ಥರ್ಡ್ ಸಮ್ನಲ್ಲಿ ಕೂಡ ಕಲ್ತಿರ್ತೀವಿ. ಆಲ್ಮೋಸ್ಟ್ ನಾವು ಎಮ್.ಕಾಮ್ನಲ್ಲಿ ಏನು ಸ್ಟಡಿ ಮಾಡಿರ್ತೀರಲ್ವ ಅದೇ ಕೂಡ ಇಲ್ಲಿ ಇರುತ್ತೆ. ಅದನ್ನು ಒಂದ್ಸಲ ಅದನ್ನು ರಿಪೀಟಾಗಿ ಕರೆಕ್ಟಾಗಿ ಸ್ಟಡಿ ಮಾಡಬೇಕು. ಇನ್ನು ನೆಕ್ಸ್ಟ್ ಯೂನಿಟ್ ಬರೋದು 6th ಯೂನಿಟ್. ಸೊ 6th ಯೂನಿಟ್ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವುಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್. ಈಗ ನಾವು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಲಿತೀವಲ್ಲ ಎಮ್.ಕಾಮ್ನಲ್ಲಿ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರೋದು HRM, ಸೊ BRM ಈ ಒಂದು ಕಾನ್ಸೆಪ್ಟನ್ನ ಕಲಿಯುವಾಗ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಈ ಮಾರ್ಕೆಟಿಂಗ್, ಸೊ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವುಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟಲ್ಲಿ ಸೊ ಮೇನ್ ಇಂಪಾರ್ಟೆಂಟಾಗಿ ನಾವು ನೋಡೋದಂತಂದರೆ ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್. ಇಲ್ಲಿ ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್ ಅಂತ ಇದೆ ಅಲ್ವಾ, ಇದು ಮೇನ್ ಕಾನ್ಸೆಪ್ಟ್. ಯಾಕಂದರೆ ಇದ್ರ ಮೇಲ್ಗಡೆ 1 to 2 ಕ್ವಶನ್ ಪ್ರತಿ ವರ್ಷ ರೈಸ್ ಆಗುತ್ತೆ. ಇನ್ನು ನೆಕ್ಸ್ಟ್ ಒಂದು ಕೇಳೋದಾದರೆ ಪರ್ಫಾರ್ಮೆನ್ಸ್. ಸೊ ಪರ್ಫಾರ್ಮೆನ್ಸ್ ಅಪ್ರಿಷಿಯಲ್ ಇನ್ಕ್ಲೂಡ್ 360-degree ಪರ್ಫಾರ್ಮೆನ್ಸ್ ಅಪ್ರಿಷಿಯಲ್. ಇದೇನಿದೆ ಅಲ್ವಾ, ಇದ್ರ ಬೇಸ್ ಮೇಲ್ಗಡೆ ಕೂಡ ಪ್ರತಿ ವರ್ಷ ಒಂದು ಕ್ವಶನ್ ರೈಸ್ ಆಗುತ್ತೆ. ನೆಕ್ಸ್ಟ್ ಒನ್ ಬರೋದು ಪರ್ಸ್ನಾಲಿಟಿ. ಸೊ ಪರ್ಸ್ನಾಲಿಟಿ ಟೆಸ್ಟ್. ಸೊ ಪರ್ಸ್ನಾಲಿಟಿ ಟೆಸ್ಟ್ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವೆಲ್ಲ ರೀತಿಯ ಪರ್ಸ್ನಾಲಿಟಿ ಬೇಕಾಗುತ್ತೆ, ನಾವು ಯಾವೆಲ್ಲ ರೀತಿಯ ಸ್ಟ್ರಾಟಜಿಕ್ನ ಯೂಸ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಇದೆ. ನಾವು ಆಲ್ಮೋಸ್ಟ್ ಸ್ಟಡಿ ಮಾಡಿರೋದು ಈ ಕಾನ್ಸೆಪ್ಟ್ ಮೇನ್ ಇಂಪಾರ್ಟೆಂಟ್. ಅವನ್ನ ನೀವು ಟಿಕ್ ಮಾಡಿ ಅಥವಾ ಒಂದು ಕಡೆ ಬರೆದಿಟ್ಕೊಳ್ರಿ, ನಿಮಗೆ ಯೂಸ್ ಆಗುತ್ತೆ. ಯಾಕಂದರೆ ನಾನು ಮುಂದೆ ನೆಕ್ಸ್ಟ್ ಮಾಡುವಂಥ ವಿಡಿಯೋಯಲ್ಲಿ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಮಾಡಿ ಹೇಳ್ತೀನಿ. ನೆಕ್ಸ್ಟ್ ಬರೋದು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನಲ್ಲಿ ಓನ್ಲಿ 4 ಕಾನ್ಸೆಪ್ಟ್. ಫಸ್ಟ್ ಒನ್ ಟೈಪ್ಸ್ ಆಫ್ ಬ್ಯಾಂಕ್ಸ್. ಸೊ ಟೈಪ್ಸ್ ಆಫ್ ಬ್ಯಾಂಕ್ಸ್, ಸೊ ನೋಡಿರ್ತೀರಲ್ವಾ, ವಾಟ್ ಆರ್ ದ ಟೈಪ್ಸ್ ಆಫ್ ಬ್ಯಾಂಕ್ಸ್? ಸೊ RBI, ರೀಜನಲ್ ರೂರಲ್ ಬ್ಯಾಂಕ್, ಫಾರಿನ್ ಬ್ಯಾಂಕ್ಸ್ ಆ್ಯಂಡ್ ಕಾರ್ಪೊರೇಟಿವ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್. ಈ ಒಂದು ಬ್ಯಾಂಕ್ಸ್ನಲ್ಲಿ ಅವೆಲ್ಲ ಯಾವೆಲ್ಲ ರೂಲ್ಸ್ಗಳಿರ್ತವೆ, ಸೊ ಯಾವಾಗ ಸ್ಟಾರ್ಟ್ ಆಯಿತು, ಸೊ ಅವು ಏನೆಲ್ಲ ಫಂಕ್ಷನ್ಸ್ ಅಥವಾ ಫ್ಯೂಚರ್ಸ್ ಇದೆ ಅನ್ನೋದನ್ನು ನೋಡಬೇಕು. ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಈ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲ್ಗಡೆ 2-3 ಕ್ವಶನ್ಸ್ ವರ್ಷ ರೈಸ್ ಆಗುತ್ತೆ. ಅದರಲ್ಲಿ ಮಾನಿಟರಿ ಪಾಲಿಸಿ ಮ್ಯಾನೇಜ್ಮೆಂಟ್ ಇದೆ ಅಲ್ವಾ, ಇದ್ರ ಮೇಲಂತೂ ಕಂಪಲ್ಸರಿ ಆಗಿ 1 to 2 ಕ್ವಶನ್ ರೈಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಒನ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ನೋಡ್ಬೋದು, ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮ್ಯೂಚುವಲ್ ಫಂಡ್. ನಾವು ಸ್ಟಾಕ್ನ ನಾವು ಇನ್ವೆಸ್ಟ್ಮೆಂಟ್ ಟ್ರೇಡ್ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ಆಲ್ಮೋಸ್ಟ್ ಎಮ್.ಕಾಮ್ ಸ್ಟೂಡೆಂಟ್ಸ್ ಆದಮೇಲೆ ಎಲ್ಲರೂ ಪ್ರತಿಯೊಬ್ಬರು ಸ್ಟಾಕ್ ಬಗ್ಗೆ ತಿಳ್ಕೊಂಡಿರ್ತೀರಲ್ವ, ಅದ್ರ ಬೇಸ್ ಮೇಲ್ಗಡೆ ಇದು ಕೇಳ್ತಾ ಇರ್ತಾರೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನೀಸ್. ಸೊ ನೆಕ್ಸ್ಟ್ ಒನ್ ಬರೋದು ಯಾವುದಪ್ಪ ಅಂದರೆ ನೀವು ಫೈನಾನ್ಷಿಯಲ್ ರೆಗ್ಯುಲೇಟರ್ ಇಂಡಿಯಾ. ಸೊ ಇದು ಕೂಡ ಇಂಪಾರ್ಟೆಂಟ್. ಇದು ಹೋದ ವರ್ಷ ಒಂದು ಕ್ವಶನ್ ಅರೈಸ್ ಆಗಿದೆ ಇದ್ರ ಮೇಲ್ಗಡೆ. ನೆಕ್ಸ್ಟ್ ಬರೋದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಸೊ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಮಾರ್ಕೆಟಿಂಗ್ ರಿಲೇಟೆಡ್ ಆಗಿ ಪ್ರತಿಯೊಂದು ಕ್ವಶನ್ಗಳು ಅರೈಸ್ ಆಗ್ತವೆ. ಆದರೆ ಅದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಸ್ಟಾರ್ಟಿಂಗ್ ನೋಡೋದಾದರೆ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಆ್ಯಂಡ್ ಸ್ಟ್ರಾಟಜೀಸ್. ನಾವು ಯಾವೆಲ್ಲ ರೀತಿಯ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀವಿ, ಆ್ಯಂಡ್ ಮಾರ್ಕೆಟಿಂಗ್ ಮಿಕ್ಸ್ ಚಾನಲ್ಸ್, ಮಾರ್ಕೆಟಿಂಗ್ ಚಾನಲ್ಸ್, ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಪ್ಲ್ಯಾನ್, ಯಾವೆಲ್ಲ ಪ್ಲ್ಯಾನ್ಗಳನ್ನು ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದು. ನೆಕ್ಸ್ಟ್ ಒನ್ ಪ್ರಮೋಷನ್ ಡಿಸಿಷನ್. ಸೊ ಈ ಪ್ರಮೋಷನ್ ಡಿಸಿಷನ್ ಏನಿದೆಯಲ್ವ, ಇದು ಭಾಳ ಇಂಪಾರ್ಟೆಂಟ್ ಒಂದು ಟಾಪಿಕ್. ಯಾಕಂದರೆ ಇದ್ರ ಬೇಸ್ ಮೇಲ್ಗಡೆ 2 ಕ್ವಶನ್ ಅರೈಸ್ ಆಗೇ ಆಗುತ್ತೆ. ನೆಕ್ಸ್ಟ್ ಒಂದು ಸರ್ವಿಸ್ ಮಾರ್ಕೆಟಿಂಗ್ ಆಗಿರ್ಬೋದು. ಸರ್ವಿಸ್ ಮಾರ್ಕೆಟಿಂಗ್ ನಾವು ಡಿಗ್ರಿನಲ್ಲಿ ಸ್ಟಡಿ ಮಾಡಿರ್ತೀವಿ. ಯಾಕಂದ್ರೆ ನೀವು ಸರ್ವಿಸ್ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಬೇಕಾದ್ರೆ ಡಿಗ್ರಿಯಲ್ಲಿ ಒಂದು ಪುಸ್ತಕ ಇದೆ, ನಾವು ಡಿಗ್ರಿಯಲ್ಲಿ ಸ್ಟಡಿ ಮಾಡಿರೋ ಒಂದು ಯಾರಾದರೂ ನಿಮ್ಮ ಮನೆ ಹತ್ರ ಡಿಗ್ರಿ ಸ್ಟೂಡೆಂಟ್ಸ್ ಇದ್ದರೆ ಅವ್ರ ಹತ್ರ ನೀವು ಕೇಳಿ ಇಸ್ಕೋಬೋದು. ಒಳ್ಳೆ ಕಾನ್ಸೆಪ್ಟ್, ಅದರಲ್ಲಿ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಒಂದು ಬರೋದು ಡಿಸ್ಟ್ರಿಬ್ಯೂಷನ್ ಡಿಸಿಷನ್. ಸೊ ಡಿಸಿಷನ್ ಇದು ಚಾನಲ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಚಾನಲ್ ಮ್ಯಾನೇಜ್ಮೆಂಟ್. ಯಾವ ಥರ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅನ್ನೋ ಪ್ರತಿಯೊಂದು ಕಾನ್ಸೆಪ್ಟನ್ನ ನಾವು ಇದ್ರ ಬೇಸ್ ಮೇಲ್ಗಡೆ ನಾವು ಕಲಿತೀವಿ. ನೆಕ್ಸ್ಟ್ ಒಂದು ಬರೋದು ಯೂನಿಟ್ 9. ಸೊ 9th ಯೂನಿಟ್. ಸೊ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಒಂದು ಟಾಪಿಕ್ ಮೇಲ್ಗಡೆ ಇದೆ, ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್. ಸೊ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ಸಲ್ಲಿ ಸಾಕಷ್ಟು ಬಿಸ್ನೆಸ್ ಆ್ಯಕ್ಟ್ಗಳು ಇವೆ. ಅದರಲ್ಲಿ ನೋಡೋದಾದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872 ಇದ್ರ ಬೇಸ್ ಮೇಲ್ಗಡೆ ಏನಿಲ್ಲ ಅಂತಂದರೂ 2-3 ಕ್ವಶನ್ಸ್ ಅರೈಸ್ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕಂದರೆ ಅದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ಬೇಸ್ ಮೇಲ್ಗಡೆ ನಾವು ಎಲ್ಲ ರೀತಿಯ ಒಂದು
ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಎರಡನೇದಾಗಿ ಸ್ಪೆಷಲ್ ಕಾಂಟ್ರಾಕ್ಟ್ ಆ್ಯಕ್ಟ್, ಈ ಬೇಸ್ ಮೇಲೆಗಡೆ ಕೂಡ ರೈಸ್ ಆಗುತ್ತೆ. ನೆಕ್ಸ್ಟ್ ಒನ್ ಸೇಲ್ಸ್ ಆಫ್ ಗೂಡ್ಸ್ ಆ್ಯಕ್ಟ್ ಇನ್ 1913, ಸೊ ಇದ್ರ ಬೇಸ್ ಮೇಲೆಗಡೆ ಕೂಡ. ನೆಕ್ಸ್ಟ್ ಒನ್ ದ ಕಂಪ್ನೀಸ್ ಆ್ಯಕ್ಟ್, ಯಾಕಂದರೆ ನಾವು ಕಂಪ್ನಿ ಸ್ಟಾರ್ಟ್ ಮಾಡಬೇಕಂದ್ರೆ ಕಂಪ್ನೀಸ್ ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕಲ್ವ. ಜಾಯಿಂಟ್ ಸ್ಟಾಕ್ ಕಂಪ್ನೀಸ್ ಆಗಿರ್ಬೋದು, ಕಂಪ್ನಿ ಫಾರ್ಮೇಷನ್, ಈ ಬೇಸ್ ಮೇಲೆಗಡೆ ಕೂಡ ರೈಸ್ ಆಗುತ್ತೆ. ಮತ್ತು ಉಳುಕಿದ ಎಲ್ಲ ಏನು ಅದರ್ಸ್ ಇದಾವಲ್ವ, ಅದರ್ಸ್ ಕೂಡ ನೀವು ಸ್ಟಡಿ ಮಾಡಬೇಕು. ಆದರೆ ಮೇನ್ ಈ ಟಾಪಿಕ್ಗಳನ್ನು ಫಸ್ಟ್ ಸ್ಟಡಿ ಮಾಡಿದ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಲಾಸ್ಟ್ ಟಾಪಿಕ್ ಆ್ಯಂಡ್ ಲಾಸ್ಟ್ ಯೂನಿಟ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್. ಏನಪ್ಪ ಲಾಸ್ಟ್ ಟಾಪಿಕ್ ಆ್ಯಂಡ್ ಲಾಸ್ಟ್ ಯೂನಿಟ್, ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್. ಫಸ್ಟ್ ಒನ್ ಇನ್ಕಮ್ ಟ್ಯಾಕ್ಸ್. ಸೊ ಇನ್ಕಮ್ ಟ್ಯಾಕ್ಸ್, ಈ ಇನ್ಕಮ್ ಟ್ಯಾಕ್ಸ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್, ರೆಸಿಡೆಂಟ್ ಸ್ಟೇಟಸ್, ಟ್ಯಾಕ್ಸ್ ಇನ್ಸಿಡೆನ್ಸ್, ಎಕ್ಸಮ್ಟೆಡ್ ಇನ್ಕಮ್ಸ್. ಸೊ ನಾವು ಇಲ್ಲಿ ಓದಿರ್ತೀವಿ ಡಿಗ್ರಿಯಲ್ಲಿ, ನಾವು ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಯಾರ್ಯಾರು ತೊಗೊಂಡಿರ್ತೀರಲ್ವ ಅವ್ರು ಎಲ್ಲರಿಗೂ ಇನ್ಕಮ್ ಟ್ಯಾಕ್ಸ್ ಈಸಿಯಾಗಿ ಮೂವೇಬಲ್ ಆಗುತ್ತೆ. ಯಾಕಂದರೆ ಅದ್ರ ಬಗ್ಗೆ ತಿಳ್ಕೊಂಡಿರ್ತೀರ. ಅದು ವರ್ಷ ಚೇಂಜಸ್ ಕೂಡ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬರೋದು ಡಿಡಕ್ಷನ್. ಸೊ ಇನ್ಕಮ್ ಟ್ಯಾಕ್ಸ್ನಲ್ಲಿ ವರ್ಷ ಒಂದೇ ರೀತಿ ಇರೋದಿಲ್ಲ, ಚೇಂಜಸ್ ಆಗ್ತಾ ಇರ್ತದೆ. ಆ್ಯಕ್ಟ್ ಆಗಿರ್ಬೋದು, ಸೆಕ್ಷನ್ಸ್ ಆಗಿರ್ಬೋದು, ಅವು ಚೇಂಜಸ್ ಆಗ್ತಾ ಇರ್ತವೆ. ಅದರ ಬಗ್ಗೆ ನಾವು ತಿಳ್ಕೊತಾ ಹೋಗ್ಬೋದು. ಸೊ ಇವತ್ತಿನ ದಿನ ನಾವು ನೋಡುತ್ತೀರ ಪ್ರತಿಯೊಂದು ಇಲ್ಲಿ ಏನು ಹೇಳಿದ್ದೀನಲ್ವಾ, ಇಲ್ಲಿ ನಾನು ಯೆಲ್ಲೋ ಕಲರ್ನಲ್ಲಿ ನಿಮಗೆ ಮಾರ್ಕ್ ಮಾಡಿದ್ದೀನಲ್ವ, ಇವೆಲ್ಲ ಕೂಡ ಇಂಪಾರ್ಟೆಂಟ್. ಅದ್ರ ಜೊತೆ ನೀವು ಯಾವೆಲ್ಲ ಒಂದು ಕಾನ್ಸೆಪ್ಟ್ಗಳನ್ನು ನೋಡ್ತಿರಲ್ವ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಪ್ರತಿಯೊಂದು ಇಂಪಾರ್ಟೆಂಟೇ ಇಲ್ಲಿರುವಂಥ ಪ್ರತಿಯೊಂದು ಸಬ್ಜೆಕ್ಟ್. ಅವು ಬಿಸ್ನೆಸ್ ಎನ್ವೈರ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಇಲ್ಲಿ 10 ಯೂನಿಟ್ಸ್ ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಯೂನಿಟ್ ಬೇಸ್ ಮೇಲ್ಗಡೆ 20 ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ 10 ಯೂನಿಟ್ಸ್ 200 ಮಾರ್ಕ್ಸ್. ಸೊ 1 ಕ್ವಶನಿಗೆ 2 ಮಾರ್ಕ್ಸ್. ಸೊ ನಿಮಗೆ 100 ಕ್ವಶನಿಗೆ 200 ಮಾರ್ಕ್ಸ್. ಸೊ ಪ್ರತಿಯೊಂದು ನೀವು 20 ಕ್ವಶನ್ ನಾವು ಅಟೆಂಡ್ ಮಾಡ್ತೀನಂತ ನೀವು ಮೈಂಡ್ನಲ್ಲಿ ಸೆಟ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ನೀವು 1 ಯೂನಿಟ್ ಬೇಸ್ ಮೇಲ್ಗಡೆ 10 to 13 ಕ್ವಶನ್ಸ್ ಅಟೆಂಡ್ ಮಾಡಿದ್ರು ನಿಮಗೆ ಎಬವ್ 200ಕ್ಕೆ 150 ಬೇಸ್ ಮೇಲ್ಗಡೆ ನೀವು ರೀಚ್ ಆಗ್ಬೋದು. ಸೊ ನೀವು ಈಸಿಯಾಗಿ ಒಂದು ಪೇಪರ್ 2 ಕಾಮರ್ಸನ್ನು UGC ನೆಟ್ನ ನೀವು ಕ್ಲಿಯರ್ ಮಾಡ್ಕೋಬೋದು. ಸೊ ಲೆಕ್ಚರರ್ ಕೂಡ ಆಗ್ಬೋದು. ಸೊ ನಾನು ಇವತ್ತಿನ ದಿನ ನಿಮ್ಗೆ ಹೇಳಿರೋದು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನಾಳೆ ನಾನು ಮತ್ತೆ ಒಂದು ಪ್ರತಿಯೊಂದು ಇವತ್ತು ಏನು ಹೇಳಿದ್ದೀನಲ್ವ ಟಾಪಿಕ್ ಸಿಲೆಬಸ್ನ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಏನು ಹೇಳಿದ್ದೀನಲ್ವ ಅದನ್ನು ನಾಳೆ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಆ ಕಾನ್ಸೆಪ್ಟನ್ನು ಬ್ರೀಫ್ಲಿ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ MCQ ಕ್ವಶನ್ ನಾನು ಹಾಕ್ತಾ ಹೋಗ್ತೀನಿ. ನಿಮಗೆ ಕ್ವಶನ್ ವಿತ್ ಆನ್ಸರ್ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಈಸಿಯಾಗಿ ನಿಮಗೆ ಅಂಡರ್ಸ್ಟೇಬಲ್ ಆಗ್ತಾ ಹೋಗುತ್ತೆ. ಹಾಗೆ ಪ್ರತಿಯೊಂದು ಕಾನ್ಸೆಪ್ಟನ್ನ ನಾನು ಈಸಿಯಾಗಿ ಹೇಳ್ತಾ ಹೋಗ್ತಾ ಇರ್ತೀನಿ. MCQ ಕ್ವಶನ್ಸ್ ಕೂಡ ಹೇಳ್ತಾ ಹೋಗ್ತೀನಿ. ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಆನ್ ಮಾಡಿ. ಸೊ ಥ್ಯಾಂಕ್ ಯು.